ಹಲೋ ಗೈಸ್, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ವೆಜ್ ಲೋಡೆಡ್ ಫ್ರೈಡ್ ರೈಸ್ ಮಾಡ್ತಿದ್ದೀವಿ. ಅದಕ್ಕೆ ಪೆಪ್ಪರ್ ಪೌಡರ್, ಕಾಳು ಮೆಣಸಿನ ಪುಡಿ, ಅಚ್ಚ ಖಾರದ ಪುಡಿ, ಗರಂ ಮಸಾಲ, ಉಪ್ಪು, ಅರಿಶಿಣ, ಜೀರಿಗೆ. ತರಕಾರಿಲಿ ಇವತ್ತು ಕೆಂಪು ದಪ್ಪ ಮೆಣಸಿನ್ಕಾಯಿ ಅಂತ ಏನು ಹೇಳ್ತೀವಲ್ಲ, ಕ್ಯಾಪ್ಸಿಕಮ್ ಅದನ್ನ ತಗೊಂಡಿದ್ದೀವಿ. ಹಾಗೆ ಬ್ರಾಕ್ಲಿ ತಗೊಂಡಿದ್ದೀನಿ, ಕ್ಯಾರೆಟ್ ಹಾಗೂ ಮಶ್ರೂಮ್. ನೀವು ನಿಮ್ಗೆ ಇಷ್ಟವಾದಂಥ ತರಕಾರಿನ ಹಾಕೋಬಹುದು. ಹಾಗೆ ನಾವಿಲ್ಲಿ ಆರ್ಗ್ಯಾನಿಕ್ ಆಯಿಲ್ನ ಯೂಸ್ ಮಾಡ್ತಿದ್ದೀವಿ. ಕೋಲ್ಡ್ ಪ್ರೆಸ್ಡ್ ಗ್ರೌಂಡ್ ನಟ್ ಆಯಿಲ್ ಅಂದರೆ ಕಡಲೆಕಾಯಿ ಎಣ್ಣೆ, ಮನೇಲೇ ಮಾಡಿರುವಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಕೊತ್ತಂಬರಿ ಸೊಪ್ಪು, 2 ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀವಿ. ಹಾಗೆ ಈರುಳ್ಳಿ, ಹೂವು, ಹಸಿ ಮೆಣಸಿನ್ಕಾಯಿ 2, 1 ಟೊಮೆಟೊ ಉದ್ದುದಕ್ಕೆ ಕಟ್ ಮಾಡ್ಕೊಂಡಿದ್ದೀವಿ. ಈಗ ಒಂದು ಪ್ಯಾನ್ಗೆ 3 ಇಂದ 4 ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ಳೋಣ. ಎಣ್ಣೆ ಕಾದ ನಂತರ ಜೀರಿಗೆ ಹಾಕೊಳ್ಳಿ. ಜೀರಿಗೆ ಚಟಪಟ ಅಂತ ಸಿಡಿದ್ಮೇಲೆ ಈರುಳ್ಳಿ ಹೂವು, ಹಸಿ ಮೆಣಸಿನ್ಕಾಯಿನ ಹಾಕಿ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆದ್ಮೇಲೆ ಅದಕ್ಕೆ ಟೊಮೆಟೊ ಹಾಕೊಳ್ಳಿ. ಟೊಮೆಟೊ ತುಂಬಾ ಸಾಫ್ಟ್ ಆಗಬಾರ್ದು ಗೈಸ್, ಸ್ವಲ್ಪ ಲೈಟ್ ಆಗಿ ಫ್ರೈ ಮಾಡ್ಕೊಂಡು ಈಗ ತರಕಾರಿಗಳನ್ನ ಹಾಕೊಳ್ಳೋಣ. ಮೊದಲನೇದಾಗಿ ಕ್ಯಾರೆಟ್ ಹಾಕಿ ಹಾಗೆ ಒಂದ್ಸಲ ಫ್ರೈ ಮಾಡ್ಕೊಂಡು ನಂತರ ಕ್ಯಾಪ್ಸಿಕಮ್, ಮಶ್ರೂಮ್, ಬ್ರಾಕ್ಲಿ ಇಷ್ಟನ್ನು ಹಾಕಿ ಫ್ರೈ ಮಾಡ್ಕೊತಿದ್ದೀವಿ. ನೀವು ಯಾವ್ದಾದ್ರು ನಿಮ್ಗೆ ಇಷ್ಟವಾದಂಥ ವೆಜಸ್ನ ಯೂಸ್ ಮಾಡ್ಬೋದು. ಹಾಗೆ ಈಗ ಸ್ವಲ್ಪ ಸಾಲ್ಟ್ ಹಾಕಿ ಹಾಗೆ ಫ್ರೈ ಮಾಡ್ಕೊಳ್ಳೋಣ. ವೆಜ್ಜಸ್ನ ಯಾವತ್ತೂ ಓವರ್ ಫ್ರೈ ಮಾಡಬೇಡಿ ಗೈಸ್, ಚೆನ್ನಾಗಿರಲ್ಲ. ತರಕಾರಿನ ಜಸ್ಟ್ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳಿ ಸಾಕು. ಈಗ ಇದಕ್ಕೆ 1 ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹಾಗೆ ಕಾಳು ಮೆಣಸಿನ ಪುಡಿ 1 ಸ್ಪೂನ್ ಅಷ್ಟು, ಅರ್ಧ ಸ್ಪೂನ್ ಅಷ್ಟು ಅಚ್ಚ ಖಾರದ ಪುಡಿ, 1/4 ಸ್ಪೂನ್ ಅಷ್ಟು ಗರಂ ಮಸಾಲ, ಅರಿಶಿನ 1/4 ಸ್ಪೂನ್ ಅಷ್ಟು, ಇಷ್ಟನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಗೈಸ್, ನಿಮ್ಗೆ ಏನು ಡ್ರೈ ಪೌಡರ್ ತೋರಿಸಿದ್ದೀನಿ ಅದೆಲ್ಲ ಮಮ್ಮಿ ಮನೇಲೇ ಮಾಡಿರೋದು. ಗರಂ ಮಸಾಲ ರೆಸಿಪಿನ ನಾನು ಶಾರ್ಟ್ಸ್ ಎಲ್ಲ ಹಾಕಿದ್ದೀನಿ, ನೀವು ಒಂದ್ಸಲ ಚೆಕ್ ಮಾಡಿ. ಈಗೆಲ್ಲ ಮಿಕ್ಸ್ ಆದ್ಮೇಲೆ ರೈಸ್ನ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೀವು ಯಾವ ರೈಸ್ನ ಯೂಸ್ ಮಾಡ್ತೀರಾ ಆ ರೈಸ್ನ ಯೂಸ್ ಮಾಡ್ಬೋದು. ನಾವಿಲ್ಲಿ ನಾರ್ಮಲ್ ಬುಲೆಟ್ ರೈಸ್ನ ಯೂಸ್ ಮಾಡಿದ್ದೀವಿ. ಈ ಎಮ್ಮಿ ವೆಜ್ ಲೋಡೆಡ್ ಫ್ರೈಡ್ ರೈಸ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್ ಬಾಯ್.